ಶಿವಕುಮಾರ್ ಅಂತ ಸರ್. ಎಲ್ಲಿಂದ ಬಂದಿದ್ದೀರಾ? ಶಿಕಾರಿಪುರದಿಂದ ಬಂದಿದ್ದಾರೆ. ಫಸ್ಟ್ ಟೈಮ್ ಸರ್. ಹೇಗೆ ಗುರುಗಳು ಪರಿಚಯ ಆಯ್ತು ನಿಮಗೆ? ಯೂಟ್ಯೂಬಲ್ಲಿ ನಮ್ಮ ಫ್ರೆಂಡ್ ಒಬ್ರು ಲಿಂಕ್ ಕಳಿಸಿದ್ರು. ಆಮೇಲೆ ನಾವು ನೋಡ್ತಾ ಭಾಳಷ್ಟು ವಿಡಿಯೋಸ್ಗಳು ನೋಡ್ತಾ ಹೋದೆ. 369 ಮತ್ತು ಆಲ್ಮೋಸ್ಟ್ ಆಲ್ ಅವ್ರು ಏನು ವಿಡಿಯೋಸ್ಗಳೆಲ್ಲ ಮಾಡಿದ್ದಾರೆ ಎಲ್ಲದನ್ನು ನೋಡಿ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಪ್ರೋಗ್ರಾಮ್ ಬರಬೇಕು ಅಂತಂದು ಭಾಳಷ್ಟು ಸರಿ ಅಂದ್ಕೊಂಡಿದ್ದೆ. ಸುಮಾರು ಒಂದು 6 ತಿಂಗಳಿಂದ ಆಯಿತು, ಅಮೌಂಟು ಬರ್ತಿತ್ತು, ಪ್ರೋಗ್ರಾಮಿಂಗ್ ಬರೋಣ ಅಂತಲೂ ಡಿಸೈಡ್ ಮಾಡ್ತಿದ್ದೆ. ಬಟ್ ಲಾಸ್ಟ್ ಟೈಮ್ ಬಿಡು ಇನ್ನೊಂದು ವಾರ ಇದಿಲ್ಲ ಅಂತ ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಬಂತು. ಬಟ್ ಈ ಸರಿ ಮಾತ್ರ ಫುಲ್ 100% ನಾನು ಡಿಸೈಡ್ ಮಾಡಿದೆ. ಅದೇನಾರು ಆಗಲಿ ಅಟ್ ಎನಿ ಕಾಸ್ಟ್ ನಾನು ಪ್ರೋಗ್ರಾಮಿಗೆ ಹೋಗಲೇಬೇಕು, ಅಟೆಂಡ್ ಮಾಡ್ತೀನಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಅದು ಸಕ್ಸಸ್ ಆಯಿತು. ಅಡ್ವಾನ್ಸು 2000 ಪೇ ಮಾಡಿದ್ದೆ. ಆಮೇಲೆ ಊರಿಗೆ ಬರಲಿಕ್ಕೆ ನಿನ್ನೆ ನಮ್ಮ ಮಗಳದೊಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಷ್ಟೊತ್ತರ ಆಗಲಿ ಹೋಗಲೇಬೇಕು ಅಂದ್ಕೊಂಡು ನಮ್ಮಲ್ಲಿಂದ ಬಸ್ ಇರಲಿಲ್ಲ. ಲಾಸ್ಟ್ 9 ಗಂಟೆ ಬಸ್ ಬಟ್ ಲಾಸ್ಟ್ ಗೌರ್ಮೆಂಟ್ ಬರೋ ಗಾಡಿ ಏನೋ ಪ್ರಾಬ್ಲಮ್ ಆಗಿ 11:20 ಬಂತು. ನಾನು 10:30 ಬಸ್ ಸ್ಟ್ಯಾಂಡ್ ಹೋಗಿ 11:20 ಬಸ್ಸಿಗೆ ಬಂದು ಮತ್ತೆ ಶಿವಮೊಗ್ಗದಿಂದ ಇನ್ನೊಂದು ಬಸ್ ತಗೊಂಡು ಇಲ್ಲಿ ಒಂದು ರೀಚ್ ಆಗಿದ್ದು. ನೀವು ಯೂಟ್ಯೂಬ್ನಲ್ಲಿ ಹ್ಯಾಪಿನೆಸ್ ಕಾರ್ಯಕ್ರಮವನ್ನು ಮೊದಲು ನೋಡಿದಾಗ ಇದೆಲ್ಲ ನಿಜ ಅಂತ ಫುಲ್ ಅನಿಸಿದೆಯಾ, ಇಲ್ಲ ಬರೀ ಕತೆ ಆ ರೀತಿ ಏನಾದ್ರು ಅನಿಸಿದೆಯಾ? ಇದು ಫಸ್ಟಿಗೆ ನಾನು ನೋಡಿದಾಗ ಎಲ್ಲರೂ ಬರೀ ಇದೇ ಥರ ಬರ್ತಾನೆ ಇರುತ್ತೆ, ಮಾಡ್ತಾ ಇರುತ್ತೆ, ನಾವೆಷ್ಟು ನೋಡಿಲ್ಲ ಅಂತ ಎಲ್ಲ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ. ಇಂಥವೆಲ್ಲ ಇರೋ ಬೋಗಸ್ ಇರ್ಬೋದು ಅಂತ. ಆಮೇಲೆ ನಾನು ಇವರು ಒಂದು 2-3 ವಿಡಿಯೋ ಮತ್ತೆ ರಿಪೀಟ್ ನೋಡಿದೆ, ಬೇರೆ ವಿಡಿಯೋ ನೋಡಿದೆ. ಆಮೇಲೆ ಇವರು ಡಿಸ್ಕಷನ್ ಮಾಡೋದು ಮತ್ತು ಎಕ್ಸಾಂಪಲ್ಸ್ ಕೊಡೋದು, ಮತ್ತು ಆಯಿತು ನೋಡೋಣ ಅಂತ ನಾನು ಸ್ವಲ್ಪ ಫಾಲೋ ಮಾಡಿ ಕೆಲವು ಅಫರ್ಮೇಷನ್ ಎಲ್ಲ ಬರೀತಾ ಹೋದೆ. ಆಟೋಮೆಟಿಕ್ಲಿ ಅನ್ಎಕ್ಸ್ಪೆಕ್ಟೆಡಿಗೆ ಅಮೌಂಟ್ ಬರೋದಿದೆಯಲ್ಲ ಅದನ್ನು ಮಾಡಿದೆ. ಬೇರೆ ರೂಪದಲ್ಲಿ ಅಮೌಂಟ್ ಬಂತು ನನಗೆ. ಕೆಲವೊಂದು ಇನ್ಸೂರೆನ್ಸ್ ಮಾಡಿಸ್ಬಿಟ್ರು. ನಾನು ಆ್ಯಕ್ಚುಲಿ ಅವರಿಗೆ ನನಗೆ ಇನ್ಸೂರೆನ್ಸ್ ಬೇಕು ಅಂತ ನಾನು ಕೇಳಿರಲಿಲ್ಲ. ನಾನು ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಮೇಲೆ ಇವ್ರದ್ದೊಂದು ವಿಡಿಯೋ ಬಂತು, ನೀವು ಈ ಥರ ಅಫರ್ಮೇಷನ್ ಮಾಡಿದಾಗ ಬೇರೆ ಮೂಲಗಳಿಂದ ನಿಮಗೆ ಹಣ ಬರುತ್ತೆ ಅಂತ. ಸೊ ಆವಾಗ ನನಗೆ ಗೊತ್ತಾಯಿತು ಇದು ಮಾಡಿದ್ದಕ್ಕೆ ಈ ರೀತಿಯಲ್ಲಿ ಬಂದಿದೆ. ಒಟ್ಟು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮೌಂಟ್ ಬಂದಿದೆ, ಅಂದರೆ ಅದು ಇನ್ಸೂರೆನ್ಸ್ ರೂಪದಲ್ಲಿ ಬಂದಿದೆ. ಈ ಥರ ಬೇರೆ ಮೂಲಗಳಿಂದ ಬಂದಿದೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮೌಂಟು ಕೂಡ ನನಗೆ ಅಕೌಂಟಿಗೆ ಬಂದಿದೆ. ನನಗೆ ಸಮಯಕ್ಕೆ ತಕ್ಕಾಗೆ ನಾನು ಒಂದೊಂಥರ ಅಫರ್ಮೇಷನ್ ಮಾಡ್ಕೊಂಡಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಮನಿ, ಬಿಸ್ನೆಸ್ ಆ್ಯಂಡ್ ಕಸ್ಟಮರ್ ಆರ್ ಕಮಿಂಗ್ ಟು ಮೀ ಇನ್ ಮೈ ಲೈಫ್ ಇನ್ ಪ್ಲೆಂಟಿ ಥ್ರೂ ಈಸಿಲಿ ಎಫರ್ಟ್ಲೆಸ್ಲಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಈಗ ನನಗೆ ಹೇಗೆ ಬೇಕು ಆ ಥರ ನಾನು ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೆ. ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ, ದುಡ್ಡಿಗೂ ಹೆಲ್ಪ್ ಆಗಬೇಕು, ಬಿಸ್ನೆಸ್ಗೂ ಹೆಲ್ಪ್ ಆಗಬೇಕು, ಕಸ್ಟಮರ್ಗೂ ಹೆಲ್ಪ್ ಆಗಬೇಕು. ಈ ಥರದಲ್ಲೇ ಎಲ್ಲದೂ ಮಿಕ್ಸ್ ಮಾಡಿ ನಾನೇ ಒಂದು ಅಫರ್ಮೇಷನ್ ಮಾಡ್ಕೊಂಡಿದ್ದೆ. ಮಿರರ್ ಅಫರ್ಮೇಷನ್ ಮಾಡ್ತೀನಿ, ಆಮೇಲೆ ಡೈಲಿ ಇದನ್ನು ಕೂಡ ಬರಿತೀನಿ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದನ್ನು ಓವರ್ ಆಲ್ ನಾನು ಕೌಂಟ್ ಮಾಡಿದಾಗ 100% ಇದು ನನಗೆ ರಿಸಲ್ಟ್ ಬಂದಿದೆ. ಧೈರ್ಯವಾಗಿ ಯಾರು ಬೇಕಾದರೂ ಈ ಪ್ರೋಗ್ರಾಮಿಗೆ ಬರ್ಬೋದು, ಕಣ್ಣು ಮುಚ್ಕೊಂಡು ಬರ್ಬೋದು. ಈಗ ಮಹಾಭಾರತ ಯುದ್ಧ ಮಾಡಬೇಕು ಅಂದರೆ ಕೃಷ್ಣ ರೆಡಿ ಇದ್ದರೆ ಅರ್ಜುನ ರೆಡಿ ಇದ್ದಾಗ ಕೃಷ್ಣ ಏನು ಮಾಡ್ತಾನೆ, ಅವನಿಗೆ ಡೈರೆಕ್ಷನ್ ಕೊಡ್ತಾನೆ. ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ನೀವು ಕೂಡ ಅರ್ಜುನರೇ. ನಿಮಗೆ ಒಬ್ಬರು ಸಾರಥಿ ಬೇಕು, ಮಾರ್ಗದರ್ಶನ ಮಾಡಲಿಕ್ಕೆ ಇಂಥ ಗುರುಗಳು ಬೇಕು. ಆ ಗುರುಗಳು ಸಿಕ್ಕಿದ್ದಾರೆ, ಅವ್ರ ಮಾರ್ಗದರ್ಶನ ತಗೊಂಡು ನಾವು ಯಾವ ಯುದ್ಧ ಬೇಕಾದರೂ ಜಯಿಸ್ಬೋದು. ಅಷ್ಟೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಎಮರ್ಜೆನ್ಸಿ ಫಂಡ್ ಮಾಡ್ತಿದ್ದೀರಾ ನೀವು? ಎಮರ್ಜೆನ್ಸಿ ಫಂಡು ಅಂದರೆ ಒಂದು ಪಿಗ್ಗಿ ಬ್ಯಾಂಕ್ ಮಾಡ್ತಾ ಇದ್ದೀನಿ. ಪಿಗ್ಗಿ ಬ್ಯಾಂಕು ಮಾಡ್ತಾ ಇದ್ದೀನಿ. ಏನು ಸರ್ ಎಮರ್ಜೆನ್ಸಿ ಫಂಡ್ ಏನಕ್ಕೋಸ್ಕರ ಮಾಡಬೇಕು? ಆಮೇಲೆ ಹ್ಯಾಪಿನೆಸ್ ಫಂಡ್ ಇದೆ, ರಿಟೈರ್ಮೆಂಟ್ ಫಂಡ್ ಇದೆ, ಅದೆಲ್ಲ ಏನಕ್ಕೆ ಸರ್ ನಾವು? ಈಗ ಹ್ಯಾಪಿನೆಸ್ ಫಂಡ್ ಅಂತಂದರೆ ನಮಗೆ ನಮ್ಮ ಲೈಫಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಸಡನ್ ಆಗಿ ಕೆಲವೊಂದು ಅವಘಡಗಳು ಆಗ್ತಿರ್ತವೆ. ಸೊ ಅವಾಗ ನಮಗೆ ಅದಕ್ಕೆ ಅಂತಲ್ಲ, ಅದನ್ನು ನಾವು ಹ್ಯಾಪಿನೆಸ್ ಅಂತ ಒಂದು ಗುರುಗಳು ಇಟ್ಟಿದ್ದಾರೆ. ಅದರಿಂದ ನಮಗೆ ಖುಷಿ ಸಿಗುತ್ತೆ. ಆ ಹೆಸರು ತುಂಬ ಚೆನ್ನಾಗಿದೆ, ಹ್ಯಾಪಿನೆಸ್. ಈಗ ದುಡ್ಡಿದ್ರೆ ಎಲ್ಲರಿಗೂ ಖುಷಿ ಇರುತ್ತೆ. ಈಗ ಜೇಬಲ್ಲಿ ₹1 ಇಲ್ಲ ಅಂತಂದರೆ ಏನೇನೋ ಯೋಚನೆಗಳು ಬರ್ತವೆ, ಕಷ್ಟ ಬರ್ತವೆ. ಅದೇ ಒಂದು ₹10 ಇತ್ತು ಅಂದರೆ ಧೈರ್ಯ ಇರುತ್ತೆ. ಅದೇ ಒಂದು ₹1000 ಇದ್ದರೆ ಇನ್ನೂ ಧೈರ್ಯ ಇರುತ್ತೆ. ಹಾಗಾಗಿ ನಮಗೆ ಧೈರ್ಯ ಇರಬೇಕು, ಖುಷಿ ಇರಬೇಕು ಅಂತಂದರೆ ನಮಗೆ ಹಣ ಇರಲೇಬೇಕು ಜೇಬಲ್ಲಿ, ಲಕ್ಷ್ಮಿ ಇರಲೇಬೇಕು. ಲಕ್ಷ್ಮಿ ಕೃಪಾ ಕಟಾಕ್ಷ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಲ್ಲದಕ್ಕೂ ಲಕ್ಷ್ಮಿ ಬೇಕೇ ಬೇಕು. ಹ್ಯಾಪಿನೆಸ್ ಫಂಡು ಇರಬೇಕು, ಎಮರ್ಜೆನ್ಸಿ ಫಂಡು ಇರಬೇಕು, ಮತ್ತು ಸ್ವಲ್ಪ ಅಮೌಂಟನ್ನು ಕೂಡ ನಾವು ಸೇವ್ ಮಾಡಿರಬೇಕು. ನಾವು ಅದನ್ನು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತೆ ಖಂಡಿತ. ಸೊ ಅದಕ್ಕೆ ಏನು ಬೇಕಾಗಿರೋ ಗೌರವ ನಾವು ಕೊಟ್ಟಿದ್ದೆ ಆದರೆ ಆಟೋಮೆಟಿಕಲಿ ನಮಗೆ ಏನು ಬೇಕೋ ಅದು ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಸರ್, ಈ ಗುರುಗಳ ಶಕ್ತಿ ಮತ್ತು ಅವರ ತಿಳುವಳಿಕೆ ಜ್ಞಾನ ಬಗ್ಗೆ ಏನು ಅನಿಸುತ್ತೆ ಸರ್? ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಷ್ಟೊಂದು ನಮಗೆ ಜ್ಞಾನ ಇಲ್ಲ. ಬಟ್ ನಾವು ಇವತ್ತು ಈಗ ಪ್ರೋಗ್ರಾಮ್ ನೋಡಿದ ಮೇಲೆ ನಮಗೆ ಈಗ ಅವ್ರ ಬಗ್ಗೆ ತುಂಬ ಅಭಿಮಾನ ಬಂದಿದೆ. ಈಗ ಯೂಟ್ಯೂಬಲ್ಲಿ ನೋಡೋದಕ್ಕೂ, ಲೈವ್ ಆಗಿ ಬಂದು ಪ್ರೋಗ್ರಾಮ್ ನೋಡೋದಕ್ಕೂ, ಮತ್ತು ಇವರು ಹೇಳ್ತಕ್ಕಂಥ ವಿಚಾರಗಳು ಮತ್ತು ಕೊಡ್ತಕ್ಕಂಥ ಎಕ್ಸಾಂಪಲ್ಸ್ಗಳೇನಿದೆ ಅದ್ರ ಮೂಲಕ ನಮಗೆ ಮನಮುಟ್ಟು ಅಂತ ಹೇಳ್ತಾರೆ. ಸೊ ಅವಾಗ ನಮಗೆ ನಮ್ಮಲ್ಲಿ ಏನೇನು ಡೌಟ್ಸ್ ಇರುತ್ತಲ್ಲ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಯಾರ್ಯಾರಿಗೆ ಏನೇನು ಡೌಟ್ಸ್ ಇದೆ ಅಥವಾ ಇದು ಹೌದಾ ಅಲ್ವಾ
ಈಗ ಎಲ್ಲೋ ಕೂತ್ಕೊಂಡ್ರೆ 3,000 10,000 ಖರ್ಚು ಮಾಡ್ತೀವಿ. ನಾವು ಬೇರೆ ಬೇರೆ ಥರ ಆಕ್ಟಿವಿಟೀಸ್ ಎಲ್ಲ ಹೋಗ್ತೀವಿ, ಟೀ ಕುಡಿತೀವಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ಒಂದು ಪಾರ್ಟಿ ಮಾಡ್ತೀವಿ. ಅವಾಗ ಗೊತ್ತಿಲ್ಲದೇ ನಾವು ಭಾಳಷ್ಟು ಅಮೌಂಟ್ ಖರ್ಚು ಮಾಡಿರ್ತೀವಿ. ಇಲ್ಲ ಜಸ್ಟ್ ಒಂದು 3,000 ರೂಪಾಯಿ ಕೊಟ್ಟು ನೀವು ಒಂದ್ಸರಿ ಸೆಷನ್ ಕೂತ್ಕೊಂಡು ಕೇಳಿದ್ರೆ, ಸರ್ ನಾವೇನೇನು ಚಿಲ್ಲರೆ ಕೆಲಸ ಮಾಡ್ತಿದ್ವಿ ಎಲ್ಲ ಮಾಡ್ತಾನೆ, ನಾವು ಈಗ ಅದು ಮಾಡೇ ಬಂದಿರೋದು ಚಿಲ್ಲರೆ ಕೆಲಸ. ಆ ಚಿಲ್ಲರೆ ಕೆಲಸ ಬಿಟ್ಟು ಇನ್ಕಮ್ ಬರೋ ಕೆಲಸ ಮಾಡ್ಬೋದು. ಅನ್ನೆಸೆಸರಿ ಆಕ್ಟಿವಿಟೀಸ್ ಭಾಳಷ್ಟು ಮಾಡ್ತೀವಿ. ದಿನದಲ್ಲಿ ಸುಮಾರು 70% ಬರೀ ಬೇಡವಾದ ವಿಚಾರ. ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಇಲ್ಲೇನು ಕೆಲಸ ಯೂಟ್ಯೂಬ್ ನೋಡ್ತೀವಿ, ಫೇಸ್ಬುಕ್ಕು, ವಾಟ್ಸಪ್ಪು, ಸ್ಟೇಟಸ್ಸು, ಯಾವ್ನು ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು, ಇಂಥವೇ ಅದರಿಂದ ನಮಗೆ ಇನ್ಕಮ್ಮು ಇಲ್ಲ, ಟೈಮು ವೇಸ್ಟು, ಎಲ್ಲದೂ ವೇಸ್ಟು. ಇವನ್ನೆಲ್ಲವನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಲಿ ನಾವು ಒಂದು ಒಳ್ಳೆ ದಾರಿಲಿ ಹೋಗ್ಬೋದು. ಒಂದೊಂದೇ ಪ್ರೋಗ್ರಾಮಿಂದ ನಾವು ಅಪ್ಡೇಟ್ ಆಗ್ತಾ ಹೋದಾವೆ ಆಟೋಮೆಟಿಕ್ಲಿ. ಈಗ ಒಂದು ಮೊಬೈಲೇ ಒಂದು ಸಾಫ್ಟ್ವೇರ್ಗೆ ಅಪ್ಡೇಟ್ ಬೇಕು. ನಮ್ಮದು ಇಡೀ ಒಂದು 100 ವರ್ಷದ ಲೈಫನ್ನು ದೇವರು ರೆಡಿ ಮಾಡಿ ಕಳಿಸ್ತಾನೆ, ನಾವು ಅಪ್ಡೇಟ್ ಆಗ್ತಾ ಇಲ್ಲ. ಬೇಡವಾಗಿರೋದನ್ನೇ ಜಾಸ್ತಿ ಮಾಡ್ತಾ ಬೇಕಾಗಿರೋದು ಕಡಿಮೆ ಆಗುತ್ತೆ. ಬೇಡವಾಗಿರೋದು ಜಾಸ್ತಿ ತುಂಬಿದ್ದೇವೆ, ಬೇಡವಾಗಿರೋದು ಸ್ವಲ್ಪ ಇರುತ್ತೆ. ಹಾಗಾಗಿ ನಾವು ಬೇಕಾಗಿದ್ದನ್ನು ಜಾಸ್ತಿ ತುಂಬಿಕೊಂಡು ಬೇಡಾಗಿದ್ದನ್ನು ಕಡಿಮೆ ಮಾಡ್ತಾ ಬಂದಾಗ ಆಟೋಮೆಟಿಕಲಿ ನಮಗೆ ಬಂದೇ ಬರುತ್ತೆ. ಇತ್ತ ಗುರುಗಳ ಮಾರ್ಗದರ್ಶನ ಇದ್ದಿದ್ರೆ ತುಂಬ ಅದ್ಭುತವಾದಂಥ ಬದಲಾವಣೆ ಬಂದೇ ಬರುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಖಂಡಿತ ಸರ್, ನನಗೆ ಭಾಳಷ್ಟು ಬದಲಾವಣೆ ಆಗಿದೆ. ನಾನು ಗೊತ್ತಿಲ್ಲದೆ ನಾನು ಸುಮ್ಮನೆ ಮಾಡ್ತಾ ಹೋದೆ, ನೋಡೋಣ ಈ ಗುರುಗಳು ಹೇಳಿದ ನಿಜನ ಹೌದು ಅಲ್ಲ ಅಂತ ಸುಮ್ಮನೆ ಟ್ರಯಲ್ ಮಾಡ್ತಾ ಹೋದೆ. ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ಬೇರೆ ರೀತಿಯಲ್ಲಿ ಬಂದಿದೆ ನನಗೆ ಅಮೌಂಟು. ದುಡ್ಡಿನ ವಿಚಾರದಲ್ಲಿ ನನಗೆ ಅಮೌಂಟಿಂದ ಏನಾದರೂ ಒಂದು ಸಮಸ್ಯೆ ಆದಾಗ ನನಗೆ ಎಷ್ಟು ಬೇಕಷ್ಟು ಹಣ ನನಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ನಾನು ಹೇಳ್ತಾ ಇರ್ತೀನಿ. ನನಗೆ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಅಮೌಂಟು ಬಂದಿರುತ್ತೆ. ಅದು ಯಾವ ರೂಪದಲ್ಲಿ ಬಂದಿರುತ್ತೆ ನನಗೂ ಗೊತ್ತಿರಲ್ಲ. ಈ ಥರದಲ್ಲೆಲ್ಲ ಆಗಿದೆ. ಆಮೇಲೆ ಕೆಲವೊಂದು ಇನ್ಸೂರೆನ್ಸ್ಗಳು ನನ್ನ ಫ್ರೆಂಡ್ ನೀನು ಆರಾಮಾಗಿ ಕೊಡುವಂತ ಮರೆಯ ಸದ್ಯಕ್ಕೆ ನಾನು ಮಾಡಿಸಿರ್ತೀನಿ ಅಂತ ಈ ಥರದೆಲ್ಲ ಆಗಿದೆ. ಇನ್ಸೂರೆನ್ಸ್ ಇರಲಿಲ್ಲ, ಇನ್ಸೂರೆನ್ಸ್ ಆಗಿದೆ. ಮತ್ತು ಇನ್ನೊಬ್ಬ ಫ್ರೆಂಡ್ ಅವನು ಒಂದು ಇನ್ಸೂರೆನ್ಸ್ LIC ಇನ್ಸೂರೆನ್ಸ್ ಮಾಡಿಸಿದ್ದಾನೆ, ಅವನಿಗೂ ಕೂಡ ಅಮೌಂಟ್ ಕೊಡ್ತಾ ಇದ್ದೀನಿ ಸ್ವಲ್ಪ. ಈ ಥರದಲ್ಲಿ ಭಾಳಷ್ಟು ಕಡೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಪರಿಸ್ಥಿತಿಗೆ ಅಮೌಂಟ್ ಬೇಕಾಗಿರುತ್ತೆ. ಸೊ ಆ ಸಮಯಕ್ಕೆ ನನ್ನ ಅಕೌಂಟಿಗೆ ಬಂದಿರುತ್ತೆ. ಒಂದು 2 ಸರಿನೂ ಒಂದು ಸ್ವಲ್ಪ ಅಮೌಂಟ್ ನನಗೆ ಬಂದಿದೆ, ನನ್ನ ಅವಶ್ಯಕತೆಗೆ ಬೇಕಾಗಿರೋಷ್ಟು ಬಂದಿದೆ. ನಾನು ಇದನ್ನು ಇನ್ನೂ ತುಂಬ 100% ಇನ್ವಾಲ್ವ್ಮೆಂಟ್ ಮಾಡಿದ್ದೆ ಆದರೆ ಇನ್ನೂ ಅದ್ಭುತವಾದಂಥ ಬದಲಾವಣೆ ಬಂದೇ ಬರುತ್ತೆ, ಅದರಲ್ಲಿ ಯಾವುದು ಡೌಟ್ ಇಲ್ಲ. ಇವತ್ತಿಂದ 200% ಎಫರ್ಟ್ ಹಾಕ್ತೀನಿ. ಯಾಕಂದರೆ ನನಗೆ ಆಲ್ರೆಡಿ ಅನುಭವಕ್ಕೆ ಬಂದಿದೆ. ಈಗ ಇಲ್ಲಿ ಬಂದಿದ್ದೇನಪ್ಪ ಅಂದರೆ ಜಸ್ಟ್ ಫಿನಿಶ್ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಅದಕ್ಕೆ ಲಾಸ್ಟ್ ಫೈನಲ್ ಟಚ್ ಕೊಡ್ತಾರಲ್ಲ, ಆ ಫೈನಲ್ ಟಚ್ಗೆ ನಾವು ಇಲ್ಲಿ ಬರಲೇಬೇಕು. ಅಲ್ಲೇ ಇದ್ರೆ ಲೇಟ್ ಆಗುತ್ತೆ, ಅಲ್ಲಿದ್ರೂ ಕೂಡ ವರ್ಕ್ ಆಗುತ್ತೆ. ಬಟ್ ಒಂದು 3 ವರ್ಷ 4 ವರ್ಷ ಟೈಮ್ ತೊಗೊಳ್ತಿಲ್ಲ, ಆದರೆ 1 ವರ್ಷದಲ್ಲೇ ಆಗುತ್ತಲ್ಲ. ಖಂಡಿತ ಬರ್ತೀನಿ ಸರ್. ಇಲ್ಲ ರಿಜಿಸ್ಟರ್ ಮಾಡ್ತೀನಿ ಸರ್, ಮಾಡ್ತೀನಿ. ಸೂಪರ್ ಸರ್. ಸರ್ ಗುರುಗಳ ಕಡೆಯಿಂದ ನಿಮಗೋಸ್ಕರ ಒಂದು ಅಹಂ ಬ್ರಹ್ಮಾಸ್ಮಿ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿರ್ತೀರೋ ಅದನ್ನು ಅರ್ಧದಲ್ಲೇ ಕೈ ಬಿಡಬೇಡಿ. ಚಾಣಕ್ಯ ಹೇಳಿರೋದು ಸರ್. ಇದು ನಿಮ್ಮ ಲೈಫ್ನಲ್ಲಿ ನಿಮ್ಮ ಜವಾಬ್ದಾರಿ. ಈ ಪ್ರಪಂಚದಲ್ಲಿ ಯಾರಿಂದಲೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಾಧ್ಯವಿಲ್ಲ, ಆದರೆ ನೀವು ಮನಸ್ಸು ಮಾಡಿದರೆ ಸುಲಭವಾಗಿ ಶ್ರೀಮಂತರಾಗಬಹುದು. ನಿಮ್ಮ ಕರ್ಮ ಇಂದಿಗೆ ಸಂಪೂರ್ಣವಾಗಿ ಕಳೆದಿದೆ. ಖುಷಿಯಾಗಿರಿ, ನೀವು ಅಂದುಕೊಂಡಿದ್ದೆಲ್ಲ ಇನ್ನು ಮುಂದೆ ಆಗುತ್ತದೆ. ಶುಭವಾಗಲಿ. ಐ ಆಮ್ ರಿಚ್. ಅನಂತ ವಿಶ್ವಾಚಾರ್ಯ. ಸರ್ ಇದು ಪಕ್ಕಾ ಇದೆ ಸರ್. ಗುರುಗಳು ಬರೆದಿರೋದು, ಈಗ ನನಗೆ ಹೇಳಿರೋದು, ಇದು ನನಗೆ ಬಂದಿರೋದಕ್ಕೂ ಒಂದು ಕೋಇನ್ಸಿಡೆನ್ಸ್ ಇದೆ, ಭಾಳ ಸೂಕ್ತವಾಗಿದೆ. ನಾವು ಅನ್ಕೊಂತಿರ್ತಿದ್ವಿ, ಅವ್ರು ಹೇಳ್ದಂಗೆಲ್ಲ ನಾನು ಸ್ವಲ್ಪ ಫಾಲೋ ಮಾಡ್ತಾ ಇದ್ದೆ. ಪ್ರೋಗ್ರಾಮಿಂಗ್ ಬರಬೇಕು ಅಂತಂದು ಭಾಳಷ್ಟು ಹತ್ತತ್ರ ಒಂದು 7-8 ತಿಂಗಳು ಟ್ರೈ ಮಾಡಿದೆ, ಬಟ್ ಆಗಿರಲಿಲ್ಲ. ಅಮೌಂಟ್ ಇತ್ತು, ಅಕೌಂಟಲ್ಲೂ ಅಮೌಂಟ್ ಇರೋದು, ಬರೋಣ ಅಂತ ಅಮೌಂಟ್ ಮನಸ್ಸಾಗೋದು, ಬಿಡು ಮುಂದಿನ ತಿಂಗಳು ಹೋಗೋಣ ಬಿಡು, ಈ ಥರ ಪೋಸ್ಟ್ಪೋನ್ ಆಗೋದು. ಬಟ್ ಈ ಸರಿ 2-3 ಸರಿ ಇದೇ ಥರ ಆಯಿತು. ಬಟ್ ಲಾಸ್ಟ್ ಮಂತ್ ಈ ಮಂತ್ ಏನು ಮಾಡಿದೆ ಅಂದರೆ 20ನೇ ತಾರೀಕೆ ಬಂದಿತ್ತು ಅಮೌಂಟು. ಫಸ್ಟ್ ಅಮೌಂಟ್ ಹಾಕಿ ರಿಜಿಸ್ಟರ್ ಮಾಡಿಬಿಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಫಸ್ಟ್ ಒಂದು 2,000 ರೂಪಾಯಿ ಅಮೌಂಟ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡೆ. ಆಮೇಲೆ ಬಂದೆ. ಈಗ ಇಲ್ಲಿ ಬಂದಿರೋದು 100% ಕರೆಕ್ಟ್ ಇದೆ. ನಾನು ಕರೆಕ್ಟಾಗಿ ಆ ಥರ ಅಂದ್ಕೊಂಡು ಮಾಡಿದ್ದೆ ಆದರೆ ಎಲ್ಲ ಕೆಲಸಗಳು ಅರ್ಧ ಬಿಡೋದು ಆಗ್ತಿದ್ವು. ಇನ್ಮೇಲೆಲ್ಲ ಫುಲ್ ಸಕ್ಸಸ್ ಆಗುತ್ತೆ ಸರ್. ಮತ್ತೆ ಸಿಗೋಣ. 100 ಕೋಟಿ ವರ್ಷದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.